ಎಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿಯಲ್ಲಿ ಬರ್ತಕ್ಕಂಥ ಇತಿಹಾಸದ ಭಾಗದಲ್ಲಿ ಬರುವ ಆಧಾರಗಳು ಇರ್ತಕ್ಕಂಥ ಅದರಲ್ಲಿ ಬರ್ತಕ್ಕಂಥ ಮೊದಲನೇ ಪಾಠ ಆಧಾರಗಳು ಇರ್ತಕ್ಕಂಥ ಪಾಠದ ಬಗ್ಗೆ ಅಧ್ಯಯನ ಮಾಡೋಣ. ಪಾಠದ ಹೆಸರು ಏನು ಅಂತಂದ್ರೆ ಆಧಾರಗಳು. ಇದು ಇತಿಹಾಸ ಇರ್ತಕ್ಕಂಥ ಭಾಗದಲ್ಲಿ ಬರ್ತಕ್ಕಂಥ ಮೊದಲನೇ ಪಾಠ. ಹಾಗಾದರೆ ಈ ಆಧಾರ ಅಂದರೆ ಏನು? ಆಧಾರದಿಂದ ಏನು ಅನುಕೂಲ ಆಗ್ತದೆ? ಇತಿಹಾಸ ರಚನೆ ಮಾಡಲಿಕ್ಕೆ ಆಧಾರಗಳು ಯಾಕೆ ಬೇಕು? ಆಧಾರಗಳು ಇಲ್ಲದೆ ಇತಿಹಾಸ ರಚನೆ ಮಾಡಲು ಸಾಧ್ಯವಿಲ್ಲವಾ ಅಂತಕ್ಕಂಥ ಹಲವಾರು ಪ್ರಶ್ನೆಗಳು ಕಾಡ್ತಿರ್ತವೆ. ಚರಿತ್ರೆ ರಚನೆಗೆ ಚರಿತ್ರೆ ಅಂದರೆ ಏನು? ಇಲ್ಲಿ ಇತಿಹಾಸ. ಚರಿತ್ರೆ ರಚನೆ ಮಾಡಬೇಕಾದ್ರೆ ಆಧಾರಗಳು ಅವಶ್ಯಕನಾ ಅಥವಾ ಆಧಾರ ಎಂದರೇನು? ಹಲವಾರು ಪ್ರಶ್ನೆಗಳು ಹುಟ್ಕೊಳ್ತವೆ. ಹಾಗಾದರೆ ನಾವು ಚರಿತ್ರೆ ಅಥವಾ ಇತಿಹಾಸ ರಚನೆ ಮಾಡಬೇಕಾಗಿತ್ತು ಅಂದ್ರೆ ಆಧಾರಗಳು ಬೇಕೇ ಬೇಕು. ಅವು ಆಧಾರಗಳು ಲಿಖಿತ ರೂಪದಲ್ಲಿರ್ಬೋದು, ಸ್ಮಾರಕಗಳ ರೂಪದಲ್ಲಿರ್ಬೋದು, ನಾಣ್ಯಗಳ ರೂಪದಲ್ಲಿರ್ಬೋದು, ಕಟ್ಟಡಗಳ ರೂಪದಲ್ಲಿರ್ಬೋದು, ಕೋಟೆಗಳ ರೂಪದಲ್ಲಿರ್ಬೋದು, ದೇವಸ್ಥಾನಗಳ ರೂಪದಲ್ಲಿರ್ಬೋದು, ಆನಂತರ ಭೂಮಿಯ ಕೆಳಗಡೆ ಹುದುಗಿರ್ತಕ್ಕಂಥ ಹಲವಾರು ವಸ್ತುಗಳಾಗಿರ್ಬೋದು. ಇವೆಲ್ಲ ಏನಪ್ಪ ಅಂತಂದ್ರೆ ಇತಿಹಾಸ ರಚನೆ ಮಾಡಲು ನಮಗೇನಪ್ಪ ಅಂದ್ರೆ ಮೂಲ ಅವಶ್ಯಕವಾಗಿರ್ತಕ್ಕಂಥ ಆಧಾರಗಳಾಗಿರ್ತವ. ಒಂದೇ ಮಾತಿನಲ್ಲಿ ಹೇಳಬೇಕಾಗಿತ್ತು ಅಂತಂದ್ರೆ ಮಾನವನ ಗತಕಾಲದ ಚರಿತ್ರೆ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳೇ ಆಧಾರಗಳು. ಮಾನವನ ಗತಕಾಲದ ಮನುಷ್ಯನ ಹಿಂದಿನ ಜೀವನದ ಇತಿಹಾಸ ನಾವು ರಚನೆ ಮಾಡಬೇಕಾಗಿತ್ತು ಅಂತಂದ್ರೆ ನಮಗೆ ಆಧಾರಗಳು ಬೇಕು. ಸರಿ, ಇತಿಹಾಸ ಯಾಕೆ ಬೇಕ್ರಿ? ಹಿಂದೆ ಆಗಿ ಹೋಗಿರ್ತಕ್ಕಂಥ ಘಟನೆಗಳು ತಿಳ್ಕೊಳ್ಬೇಕಾದ್ರೆ ನಮಗೆ ಇತಿಹಾಸ ಬೇಕು. ಹಿಂದೆ ಆಗಿ ಹೋಗಿರ್ತಕ್ಕಂಥ ಘಟನೆಗಳ ಆಧಾರದ ಮೇಲೆ ಈ ಮುಂದಿನ ಜೀವನ ನಡೀತಾ ಇರ್ತದೆ. ಹಾಗಾದ್ರೆ ಹಿಂದೆ ಆಗಿ ಹೋಗಿರ್ತಕ್ಕಂಥ ಘಟನೆಗಳನ್ನು ಒಂದು ಕಡೆ ಸೇರಿಸಿ ಇತಿಹಾಸ ರಚನೆ ಮಾಡಬೇಕಾಗಿತ್ತು ಅಂದ್ರೆ ನಮಗೆ ಆಧಾರಗಳು ಬೇಕು. ಆಧಾರಗಳಿಲ್ಲದೆ ಇತಿಹಾಸ ರಚನೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಏನಪ್ಪಾ ಅಂತಂದ್ರೆ ಮಾನವನ ಗತಕಾಲದ ಚರಿತ್ರೆ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನೇ ನಾವೇನೆಂದು ಕರೆಯುತ್ತೇವೆ? ಆಧಾರಗಳು. ಶಾರ್ಟ್ಕಟ್ನಲ್ಲಿ ಹೇಳಬೇಕಾಗಿತ್ತು ಅಂದ್ರೆ ಚರಿತ್ರೆ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳೇ ಆಧಾರಗಳು. ಈ ಆಧಾರಗಳು ಹಲವಾರು ರೂಪಗಳಲ್ಲಿರ್ತವೆ. ಸಾಹಿತ್ಯ ರೂಪಗಳಲ್ಲಿ ಅಂದರೆ ಪುಸ್ತಕಗಳ ರೂಪದಲ್ಲಿ, ನಾಣ್ಯಗಳ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ, ಕೋಟೆಗಳ ರೂಪದಲ್ಲಿ, ನಾಣ್ಯಗಳ ರೂಪದಲ್ಲಿ, ಶಾಸನಗಳ ರೂಪದಲ್ಲಿ, ಕೆಲವೊಂದು ಮೌಖಿಕ ಆಧಾರಗಳು ಓದ್ ಬರ್ತಾವ್ರಿ. ಹಿಂದೆ ಆಗಿ ಹೋಗಿರ್ತಕ್ಕಂಥ ಒಳ್ಳೆಯ ಘಟನೆಗಳನ್ನು ಕೆಲವೊಬ್ಬರು ಹಾಡುಗಳ ರೂಪದಲ್ಲಿ ವ್ಯಕ್ತಪಡಿಸ್ತಿರ್ತಾರೆ. ಹಿಂದೊಬ್ಬ ಯಾವುದೋ ಒಬ್ಬ ಮಹಾರಾಜ ಇರ್ತಾನ, ಭಾಳ ಒಳ್ಳೆಯ ಕೆಲಸ ಮಾಡ್ತಿರ್ತಾನವ ಜನಸಾಮಾನ್ಯರಿಗೆ. ಆನಂತರ ತನ್ನ ರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಸುಖ ಶಾಂತಿ ನೆಮ್ಮದಿಯಿಂದ ನೋಡ್ಕೋತಾ ಇರ್ತಾನ. ಅಂಥ ಕಾಲದಲ್ಲಿ ಬರಹ ಗೊತ್ತಿದ್ದಿಲ್ಲ. ಅಂಥ ಕಾಲದಲ್ಲಿ ಏನು ಮಾಡ್ತಾರ, ಆ ರಾಜನ ಬಗ್ಗೆನೇ ಹಾಡ ಕಟ್ತಾರೆ. ಒಬ್ಬ ಒಳ್ಳೆ ರಾಜ ಇದ್ದ, ಜನರಿಗೆ ಒಳ್ಳೆ ನೋಡ್ಕೊಳ್ತಿದ್ದ, ಒಳ್ಳೆ ಕೆಲಸ ಕೊಡ್ತಿದ್ದ, ನಮ್ಮ ಕಷ್ಟದ ಭಾಗಿಯಾಗ್ತಿದ್ದ ಅಂತ ತಿಳ್ಕೊಂಡು ಅವನ ಮೇಲೆ ಹಾಡ ಕಟ್ಟೋದು, ಜಾನಪದ ಕಟ್ಟೋದು, ಲಾವಣಿ ಪದ ಕಟ್ಟೋದು, ಹಾಡುಗಳನ್ನು ಮಾಡೋದು. ಅವೇ ಹಾಡುಗಳು ಒಬ್ಬರ ಬಾಯಿಲಿಂತ ಒಬ್ಬರ ಬಾಯಿಗೆ ಹಿಂಗೆ ಅವೇನಾಗ್ತಾವ್ರಿ ಇತಿಹಾಸ ರಚನೆ ಮಾಡ್ಲಿಕ್ಕೆ ಆಧಾರಗಳಾಗ್ತಾವೆ. ನೀವು ಉದಾಹರಣೆಗಾಗಿ ನೀವು ಒಂದು ಹಾಡ ಕೇಳ್ತೀರಿ, ಕಳ್ಳಿ ಬಟ್ಟಿಯ ಕಾಸಿ ಬಾಯಿಯ ಒಂದು ಹಾಡ ಕೇಳ್ತಿರಲ್ಲ, ಅದು ನೋಡ್ರಿ. ಯಾವುದೋ ಒಂದು ಟೈಮಿಗೆ ಏನೋ ಆಗಿದ್ದು, ಒಬ್ಬ ಯಾರೋ ಅಲ್ಲಿ ಬಸ್ನಲ್ಲಿ ಇರ್ತಕ್ಕಂಥ ಯಾವುದೋ ಒಬ್ಬ ವ್ಯಕ್ತಿ ಏನೋ ಮಾಡೋಕೆ ಹೋದ್ರೆ ಯಾರೋ ಒಬ್ಬರು ಬಂದು ಕಾಪಾಡಿದ್ರತ್ತ, ತನ್ನ ಇದಕ್ಕಾಗಿ ಮಗನನ್ನೇ ಕೂಡ ಹಾಕಿ ಇದು ಮಾಡಿದ್ರು ಅಂತಕ್ಕಂಥದ್ದು ಎಲ್ಲ ನಾವು ನೋಡ್ತೀವಿಲ್ಲ. ಹಾಗಾಗಿ ನಾವೇನಾದರೂ ಇತಿಹಾಸ ಅಂದ್ರೇನೋ ಹಿಂದೆ ಆಗಿ ಹೋಗಿರ್ತಕ್ಕಂಥ ಘಟನೆಗಳನ್ನು ತಿಳಿದುಕೊಳ್ಳುವುದೇ ಇತಿಹಾಸ. ಆ ಘಟನೆ ತಿಳ್ಕೊಳ್ಬೇಕಾದ್ರೆ ನಾವು ಬರಿಬೇಕಾಗ್ತದೆ. ಬರಿಬೇಕಾದ್ರೆ ನಮಗೇನು ಬೇಕು?
ಆಧಾರಗಳು ಬೇಕು. ಸಿಂಪಲ್ ಉದಾಹರಣೆ ಹೇಳಿ, ನೀವು 8ನೇ ಕ್ಲಾಸಿಗೆ ಬಂದಿರಿ. ಹಾಗಾದರೆ 8ನೇ ಕ್ಲಾಸಿಗೆ ಯಾವ ಆಧಾರದ ಮೇಲೆ ಬಂದಿರಿ? ನೀವು 7ನೇ ತರಗತಿಯಲ್ಲಿ ಪಾಸ್ ಆಗಿದ್ದೀರಿ ಅಂತ ತಿಳ್ಕೊಂಡು ನಮಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ, ವರ್ಗಾವಣೆ, ಮೂಲ ವರ್ಗಾವಣೆ ಪ್ರಮಾಣ ಪತ್ರ. ಆ ಮೂಲ ವರ್ಗಾವಣೆ ಪ್ರಮಾಣ ಪತ್ರನೇ ನೀವು 8ನೇ ಅಂತೇಳಿ ನಮ್ಗೆ ಆಧಾರ ತೋರಿಸ್ಕೊಡ್ತಾರೆ. ನೀವು 8ನೇ ಅಂತ ಹೇಳಕ್ಕೆ ಏನು ನಮ್ಗೆ ಆಧಾರ? ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್, ನೀವು ಪಾಸ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್, ನಿಮ್ಮ ಮೂಲ ವರ್ಗಾವಣೆ ಪ್ರಮಾಣ ಪತ್ರ. ಈ ಮೂರು ಏನು ತೋರಿಸ್ಕೊಡ್ತಾವೆ ನಮ್ಗೆ? 7ನೇ ತರಗತಿಯಲ್ಲಿ ಈ ವಿದ್ಯಾರ್ಥಿ ಪಾಸ್ ಆಗಿದ್ದಾಳೆ, ಇವನಿಗೆ 8ನೇ ತರಗತಿ ಇವನು ದಾಖಲಾತಿ ಮಾಡಿಕೊಳ್ಳಬಹುದು, ಅದು ನಮ್ಗೆ ಆಧಾರ. ಒಂದು ವೇಳೆ ನೀವು ಟಿ ಸಿ ತರದೇ ನೀವು ಸ್ಕೂಲಿಗೆ ಬಂದಿರಂದ್ರೆ ನಾವು ಅಡ್ಮಿಷನ್ ಹೆಂಗೆ ಮಾಡ್ಕೋಬೇಕು? ಆಧಾರ ಬೇಕಲ್ಲ ನಮ್ಗೆ. ಹಂಗೆ ಇತಿಹಾಸದಾಗ ನಾವು ಏನಾದರೂ ಅಧ್ಯಯನ ಮಾಡಬೇಕಾದ್ರೆ ನಮಗೇನು ಬೇಕು? ಆಧಾರಗಳು ಬೇಕು. ಆಧಾರಗಳಿಲ್ಲದೆ ಇತಿಹಾಸ ಅಧ್ಯಯನ ಮಾಡಲು ಸಾಧ್ಯವಿಲ್ಲ. ಹಾಗಾದರೆ ಸರ್, ಇತಿಹಾಸ ಯಾಕೆ ಓದ್ಬೇಕ್ರಿ? ಓದ್ಬೇಕಂತ ಹಿಂದಿನ ಕಾಲದಲ್ಲಿ ವ್ಯವಸಾಯ ಹೆಂಗೆ ಮಾಡ್ತಿದ್ರು, ಬಿತ್ತನೆ ಹೆಂಗೆ ಮಾಡ್ತಿದ್ರು, ಬೀಜಗಳನ್ನು ಹೆಂಗೆ ತಯಾರು ಮಾಡ್ತಿದ್ರು, ನೀರಾವರಿ ಹೆಂಗೆ ಮಾಡ್ತಿದ್ರು, ಪ್ರಾಣಿಗಳನ್ನು ಹೆಂಗೆ ಸಾಕ್ತಿದ್ರು, ಹೈನುಗಾರಿಕೆ ಹೆಂಗೆ ಮಾಡ್ತಿದ್ರು, ಪಶುಪಾಲನೆ ಹೆಂಗೆ ಮಾಡ್ತಿದ್ರು, ಭೂಮಿಯನ್ನು ಹೆಂಗೆ ಉಳುಮೆ ಮಾಡ್ತಿದ್ರು, ಬೆಳೆಗಳನ್ನು ಹೇಗೆ ರಕ್ಷಣೆ ಮಾಡ್ತಿದ್ರು, ಇವೆಲ್ಲ ಒಮ್ಮಿಂದೊಮ್ಮೆ ಗೊತ್ತಾಗ್ತವೆ ನಮಗೆ. ಹಿಂದೆ ನಮ್ಮ ಪೂರ್ವಜರು ಯಾವ ರೀತಿ ವ್ಯವಸಾಯ ಮಾಡ್ಕೋತಾ ಬಂದಿದ್ರು, ಅವ್ರಿಗಿಂತ ಎಲ್ಲರದು ಹಿಂದೆ ವ್ಯವಸಾಯ ಹೆಂಗೆ ಮಾಡ್ಕೋತಾ ಬರ್ತಿದ್ರು ಅಂತ ತಿಳ್ಕೊಂಡು ನಾವು ಇತಿಹಾಸ ಓದ್ತೀವಿ ಅಂದ್ರೆ ನಮಗೆ ಅವಾಗ ಗೊತ್ತಾಗ್ತದೆ. ಅವಾಗ ಅದು ನಾವು ನೋಡಿ ಏನು ಮಾಡ್ತೇವೆ ಅಂತಂದ್ರೆ ವ್ಯವಸಾಯ ಮಾಡ್ಲಿಕ್ಕೆ ಚಾಲು ಮಾಡ್ತೇವೆ. ಜೊತೆಗೆ ಏನಪ್ಪ ಅಂತಂದ್ರೆ ಶಾಸನಗಳು, ಎಷ್ಟೋ ಶಾಸನಗಳು ನಮ್ಗೆ ಒಳ್ಳೊಳ್ಳೆ ಮಾಹಿತಿಗಳನ್ನು ಕೊಡ್ತವೆ. ಕೋಟೆಗಳು, ದೇವಸ್ಥಾನಗಳು, ಯಾತ್ರಾ ಸ್ಥಳಗಳು, ಆನಂತರ ಪರಿಕರಗಳು, ಭೂಮಿಯ ಒಳಗಡೆ ಹುದುಗಿಕೊಂಡಿರ್ತಕ್ಕಂಥ ಎಷ್ಟೋ ವಸ್ತುಗಳನ್ನು ಹೊರತೆಗೆದಾಗ ಅವೆಲ್ಲ ನಮ್ಗೆ ಇತಿಹಾಸದ ಬಗ್ಗೆ ತಿಳಿತಾವೆ. ಉದಾಹರಣೆಗಾಗಿ ಹರಪ್ಪ ನಾಗರಿಕತೆ, ಅಲ್ಲಿ ಏನಪ್ಪ ಅಂತಂದ್ರೆ ಹಲವಾರು ವಸ್ತುಗಳನ್ನು ಉತ್ಖನನ ಮಾಡಿದಾಗ ಅಲ್ಲಿ ಎಷ್ಟೋ ವಸ್ತುಗಳು ನಮ್ಗೆ ಏನೊಂದು ಇನ್ನೊಂದು ನಾಗರಿಕತೆ ಇತ್ತು ಅಂತೇಳಿ ಅವು ನಮ್ಗೆ ತೋರಿಸ್ಕೊಡ್ತಾವ. ಅದು ಭಾರತ ದೇಶದ ಒಂದು ಸಿಂಧು ನಾಗರಿಕತೆ ಅಂತಲೂ ಕೂಡ ಅವು ನಮಗೆ ಹೇಳೋದು. ಒಟ್ಟಾರೆ ಏನು ಅಂದರೆ ಈ ಒಂದು ನಾಣ್ಯ ಇರ್ತದೆ, ಹಲವಾರು ಹಿಂದಿನ ಕಾಲದ ನಾಣ್ಯಗಳು ಕೂಡ ಇರ್ತಾವೆ. ಆ ನಾಣ್ಯಗಳಿಂದ ನಮ್ಗೆ ಏನು ಗೊತ್ತಾಗ್ತದೆ ಅಂತಂದ್ರೆ ಆ ನಾಣ್ಯ ಯಾವ ಅರಸನಿಗೆ ಸೇರಿದ್ದು, ಆ ನಾಣ್ಯದ ಮೇಲೆ ನೆನಪಂದ್ರೆ ಯಾವ ಸಾಮ್ರಾಜ್ಯದ ಹೆಸರಿದೆ, ಯಾವ ಚಿತ್ರವಿದೆ, ಯಾವ ಭಾಷೆ ಬಳಸ್ತಿದ್ರು, ಯಾವ ಬರಹ ಬಳಸ್ತಿದ್ರು, ಅವರ ಆರ್ಥಿಕ ಪರಿಸ್ಥಿತಿ ಏನಿತ್ತು, ಇಂಥವೆಲ್ಲ ಒಂದು ನಾಣ್ಯಗಳಿಂದ ನಾವು ಹಿಂದಿನ ಕಾಲದ ಇತಿಹಾಸವನ್ನು ಕೂಡ ನಾವು ತಿಳ್ಕೊಳ್ಬೋದು. ಹಾಗಾದರೆ ಇಂಥ ಒಂದು ಆಧಾರಗಳಿಗೆ ಮೌಖಿಕ ಆಧಾರಗಳು ಕೂಡ ನಮಗೇನು ಮಾಡ್ತಾವೆ? ಸಹಾಯಕ ಆಗಿರ್ತಾವ. ನಂತರ ಬರ್ತಕ್ಕಂಥದ್ದು ಈ ಆಧಾರಗಳಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ 3 ಪ್ರಕಾರಗಳು. ಆಧಾರದಲ್ಲಿ ಎಷ್ಟು ಪ್ರಕಾರ ಬರ್ತಾರೆ? 1ನೇದು ಯಾವುದು ಅಂತಂದ್ರ ಸಾಹಿತ್ಯ ಆಧಾರ. ಯಾವ್ದ್ರಿ? ಸಾಹಿತ್ಯ ಆಧಾರ. ಸಾಹಿತ್ಯ ಆಧಾರಗಳು. 2ನೇದು ಪ್ರಾಕ್ತಾನ ಆಧಾರ. 3ನೇದೇನು ಅಂತಂದ್ರೆ ವಿಶೇಷವಾಗಿ ಮೌಖಿಕ ಆಧಾರಗಳು ಬರ್ತವೆ. ಮೌಖಿಕ ಆಧಾರಗಳು ಅಥವಾ ಇನ್ನೊಂದು ಬರ್ತಾವ್ರಿ, ಏನು ಅಂದ್ರೆ ಐತಿಹ್ಯಗಳು ಅಂತ ಬರ್ತಾವ್ರಿ. ಏನ್ ಬರ್ತಾವ್ರಿ? ಐತಿಹ್ಯ. ಈಗ ನಾವು ಒಂದೊಂದಾಗಿ ನೋಡೋಣ. ಸಾಹಿತ್ಯ ಆಧಾರಗಳಂದ್ರೆ ಏನು? ಸಾಹಿತ್ಯ ಆಧಾರಗಳು ಅಂತಂದ್ರೆ ಹಲವಾರು ಭಾಷೆಗಳನ್ನು ಬಳಸಿ ಗ್ರಂಥಗಳನ್ನು ರಚನೆ ಮಾಡುವುದು. ಆ ಗ್ರಂಥಗಳೇ ಮುಂದೆ ನಮಗೆ ಏನಾಗ್ತಾವ ಅಂದ್ರೆ ಇತಿಹಾಸ ರಚನೆ ಮಾಡಲಿಕ್ಕೆ ಆಧಾರಗಳಾಗ್ತವೆ. ಹಲವಾರು ಭಾಷೆಗಳಲ್ಲಿ ಅಥವಾ ಹಲವಾರು ಭಾಷೆಗಳನ್ನು ಬಳಸಿ ಪುಸ್ತಕಗಳನ್ನು ಬರೀತಾರೆ. ಹಿಂದಿನ ಕಾಲದ ಜನ ಎಷ್ಟೋ ಪುಸ್ತಕಗಳು ಬರ್ದಾರ. ರಾಮಾಯಣ ಮಹಾಭಾರತ ಸಂಬಂಧಪಟ್ಟ ಪುಸ್ತಕ ಬರ್ದಾರ, ರಾಜ್ಯದ ಬಗ್ಗೆ ಬರ್ದಾರ, ಸಾಮ್ರಾಜ್ಯದ ಬಗ್ಗೆ ಬರ್ದಾರ. ಇಂಥವೆಲ್ಲ ಪುಸ್ತಕಗಳೇನಪ್ಪ ಅಂತಂದ್ರೆ ಲಿಖಿತ ರೂಪದಲ್ಲಿ ಅಥವಾ ಬರವಣಿಗೆಯ ರೂಪದಲ್ಲಿ ಹಲವಾರು ಪುಸ್ತಕಗಳನ್ನು ಬರೆದಿರ್ತಾರ ನೋಡ್ರಿ. ಅವೆಲ್ಲ ಏನು ಅಂದ್ರೆ ಸಾಹಿತ್ಯ ಆಧಾರಗಳು. ಅವು ಪುಸ್ತಕಗಳು ಓದಿದ್ರೆ ಸಾಕು, ಹಿಂದಿನ ಕಾಲದಾಗ ಏನಿತ್ತು, ವಿಜಯನಗರ ಮನೆತನ ಹೆಂಗಿತ್ತು, 1947ರಲ್ಲಿ ಭಾರತ ದೇಶ ಹೇಗಿತ್ತು, ಜಗತ್ತು ಹೇಗಿತ್ತು, ಭೂಮಿ ಹೇಗಿತ್ತು, ಇವೆಲ್ಲ ನಾವು ಹೆಂಗೆ ತಿಳ್ಕೊತೀವಿ ಅಂದ್ರೆ ಆಗಿನ ಕಾಲದ ಜನರು
ಬರೆದಿರ್ತಕ್ಕಂಥ ಹಲವಾರು ಪುಸ್ತಕಗಳನ್ನು ಓದಿ. ಲಿಖಿತ ರೂಪದಲ್ಲಿರುವ ದಾಖಲೆಗಳನ್ನೇ ನಾವು ಏನೆಂದು ಕರೆಯುತ್ತೇವೆ? ಸಾಹಿತ್ಯ ಆಧಾರ. ಹಲವಾರು ಬುದ್ಧಿವಂತ ಸಾಹಿತಿಗಳು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಆ ಪುಸ್ತಕಗಳು ಓದುವುದರಿಂದ ನಮ್ಗೆ ಏನಾಗ್ತದೆ ಅಂತಂದ್ರೆ ಇತಿಹಾಸ ಗೊತ್ತಾಗ್ತದ. ಅಂದ್ರೆ ಆ ಒಂದು ಕಾಲಘಟ್ಟದಲ್ಲಿ ಯಾವ ಯಾವ ಘಟನೆಗಳು ಸಂಭವಿಸಿದವು, ಘಟನೆಗಳ ಪರಿಣಾಮವೇನು, ಘಟನೆಗಳು ಏಕೆ ಸಂಭವಿಸಿದವು, ಅವೆಲ್ಲ ಪುಸ್ತಕಗಳು ಓದುವುದರ ಮೂಲಕ ನಮಗೆ ಗೊತ್ತಾಗ್ತದ. ಅದನ್ನೇ ನಾವು ಏನಂತ ಕರಿತೇವೆ ಅಂತಂದ್ರೆ ಸಾಹಿತ್ಯ ಆಧಾರಗಳು ಅಂತ ಕರಿತೇವೆ. ಇದೇ ಸಾಹಿತ್ಯ ಆಧಾರದಲ್ಲಿ ಪುನಃ ಎರಡು ಪ್ರಕಾರ ಬರ್ತವೆ. ಒಂದು ದೇಶೀಯ ಸಾಹಿತ್ಯ ಆಧಾರ, ಇನ್ನೊಂದು ವಿದೇಶೀಯ. ದೇಶೀಯ ಸಾಹಿತ್ಯ ಆಧಾರ, ಇನ್ನೊಂದು ವಿದೇಶೀಯ ಸಾಹಿತ್ಯ ಆಧಾರ. ಸಾಹಿತ್ಯ ಆಧಾರದಲ್ಲಿ ಪುನಃ ನಮ್ಗೆ ಎಷ್ಟು ಪ್ರಕಾರ ಬರ್ತಾವ್ರಿ? ಎರಡು ಬರ್ತಾವ. ದೇಶೀಯ ಸಾಹಿತ್ಯ ಆಧಾರ ಅಂತ ಬರ್ತದ, ಇನ್ನೊಂದು ದೇಶೀಯ ಸಾಹಿತ್ಯ ಆಧಾರ, ವಿದೇಶಿ ಸಾಹಿತ್ಯ ಆಧಾರ. ಎರಡು ಪ್ರಕಾರ. ದೇಶೀಯ ಸಾಹಿತ್ಯ ಆಧಾರ ಅಂತಂದ್ರ ನಮ್ಮ ದೇಶದ ಹಲವಾರು ಸಾಹಿತಿಗಳು ಬರೆದಿರ್ತಕ್ಕಂಥ ಒಂದು ಲಿಖಿತ ರೂಪದಲ್ಲಿರುವ ಪುಸ್ತಕಗಳು. ಅವರು ನಮ್ಮ ದೇಶದವರೇ, ಅವರು ನಮ್ಮ ದೇಶದವರೇ ಆಗಿರ್ತಾರೆ, ಭಾರತ ದೇಶದವರೇ ಆಗಿರ್ತಾರೆ. ಅವ್ರು ಏನು ಮಾಡ್ತಾರೆ? ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳದಾವೆ. ಕನ್ನಡ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಮರಾಠಿ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಬಂಗಾಳಿ ಆಗಿರ್ಬೋದು, ಗುಜರಾತಿ ಆಗಿರ್ಬೋದು, ಹೌದಿಲ್ಲ, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಹಿಂಗೆ ಹಲವಾರು ಭಾಷೆಗಳು ನಮ್ಮ ದೇಶದಾಗ. ಇವೆಲ್ಲ ಭಾಷೆಗಳನ್ನು ಬಳಸಿಕೊಂಡು ನಮ್ಮ ದೇಶದಲ್ಲಿರುವ ಹಲವಾರು ಕವಿಗಳು ಅಥವಾ ಹಲವಾರು ಸಾಹಿತ್ಯಗಳು ಏನು ಮಾಡ್ತಾರೆ? ಅವರು ಪುಸ್ತಕಗಳನ್ನು ರಚನೆ ಮಾಡಿದ್ರು ಅಂದ್ರೆ ಅದಕ್ಕೆ ನಾವು ದೇಶೀಯ ಸಾಹಿತ್ಯ ಆಧಾರ. ಸಿಂಪಲ್ ಆಗಿ ಹೇಳ್ಬೇಕಾಗಿತ್ತಂದ್ರ ನಮ್ಮ ದೇಶದ ಜನರು ನಮ್ಮ ದೇಶದಲ್ಲಿರುವ ಭಾಷೆಗಳನ್ನು ಬಳಸಿಕೊಂಡು ಪುಸ್ತಕ ಅಥವಾ ಸಾಹಿತ್ಯವನ್ನು ರಚನೆ ಮಾಡಿದ್ದರೆ ಅದನ್ನು ದೇಶೀಯ ಸಾಹಿತ್ಯ ಎಂದು ಕರೆಯುತ್ತೇವೆ. ಉದಾಹರಣೆಗಾಗಿ ಒಂದು ಹೇಳ್ತೀನಿ, ಏನು ಅಂತಂದ್ರೆ ಕೌಟಿಲ್ಯ ಅಂತ ಹೆಸರು ಕೇಳಿರಿ. ನಮ್ಮ ದೇಶದವ ಆ ಕೌಟಿಲ್ಯ ಒಂದು ಕೃತಿ ಬರೀತಾರೆ. ಅದ ಹೆಸರು ಏನು ಅಂತಂದ್ರೆ ಅರ್ಥಶಾಸ್ತ್ರ. ಯಾವುದು? ನೋಡಿ, ಕೌಟಿಲ್ಯ ನಮ್ಮ ದೇಶದವ, ಹೌದಿಲ್ಲ? ಆ ಒಂದು ಕೃತಿ ಬರೆದ ಅರ್ಥಶಾಸ್ತ್ರ. ಆ ಅರ್ಥಶಾಸ್ತ್ರದ ಹಲವಾರು ಅಂಶಗಳು ನಮ್ಗೆ ತಿಳಿತಾವ. ಅರ್ಥಶಾಸ್ತ್ರ ಓದುವುದರಿಂದ ಅರ್ಥವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ದೇಶ ಹೆಂಗೆ ಆಡಳಿತ ಮಾಡಬೇಕು, ಪ್ರಜೆಗಳನ್ನು ಹೆಂಗೆ ನೋಡ್ಕೊಳ್ಬೇಕು, ಸೈನಿಕ ವ್ಯವಸ್ಥೆ ಹೆಂಗೆ ರೂಪಿಸ್ಬೇಕು, ರಾಜ್ಯ ಹೆಂಗಿರಬೇಕು, ಇವೆಲ್ಲ ಅಂಶಗಳು ಈ ಅರ್ಥಶಾಸ್ತ್ರದಾಗ ಅದಾವೆ. ಇಂಥ ಒಂದು ಅರ್ಥಶಾಸ್ತ್ರ ಬರೆದವ ಯಾರು? ಕೌಟಿಲ್ಯ. ಈ ಕೌಟಿಲ್ಯ ಯಾವ ದೇಶಕ್ಕೆ ಸೇರಿದವನು? ಭಾರತ. ಹಾಗಾಗಿ ಇದನ್ನು ನಾವು ಏನಂದು ಕರೆಯುತ್ತೇವೆ? ದೇಶೀಯ ಸಾಹಿತ್ಯ ಆಧಾರ. ಇನ್ನೊಂದು ಉದಾಹರಣೆ, ಇದೇ ನಮ್ಮ ಕರ್ನಾಟಕ ರಾಜ್ಯದ ಗುಲ್ಬರ್ಗ ಜಿಲ್ಲೆಯ ಮಳಿಖೇಡ್ ಅಂತಕ್ಕಂಥ ಸ್ಥಳದಲ್ಲಿ ರಾಷ್ಟ್ರಕೂಟರ ಆಳ್ವಿಕೆ ಇತ್ತು. ಯಾರ ಆಳ್ವಿಕೆ ಇತ್ತು? ಆ ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಒಬ್ಬ ಅರಸ ಇದ್ದ, ಅಮೋಘ ವರ್ಷ ನೃಪತುಂಗ ಅಂತೇಳಿ. ಅವನ ಆಸ್ಥಾನದಲ್ಲಿ ಒಬ್ಬ ಕವಿ ಇದ್ದ. ಅವನ ಹೆಸರು ಏನು ಅಂತಂದ್ರೆ ಶ್ರೀ ವಿಜಯ. ಈ ಶ್ರೀ ವಿಜಯ ಏನು ಮಾಡ್ತಾನಂದ್ರೆ ಕನ್ನಡದ ಪ್ರಪ್ರಥಮ ಉಪಲಬ್ಧ ಕೃತಿ ಆಗಿರ್ತಕ್ಕಂಥ ಕವಿರಾಜ್ಯ ಮಾರ್ಗ ಎಂತಕ್ಕಂಥ ಕೃತಿಯನ್ನು ಬರೆದ. ಕವಿರಾಜ್ಯ ಮಾರ್ಗ ಎಂತಕ್ಕಂಥ ಕೃತಿ ಬರೆದ. ಯಾರು? ಶ್ರೀ ವಿಜಯ. ಅದರ ಹೆಸರು ಏನು ಅಂತಂದ್ರೆ ಕವಿರಾಜ್ಯ ಮಾರ್ಗ. ಹಾಗಾದ್ರೆ ಈ ಕವಿರಾಜ್ಯ ಮಾರ್ಗ ಕೃತಿ ಬರೆದವರು ಶ್ರೀ ವಿಜಯ. ಶ್ರೀ ವಿಜಯ ಯಾವ ದೇಶದವನು? ಭಾರತ ದೇಶದವನು. ಅಂದ್ರೆ ಇದು ದೇಶೀಯ ಸಾಹಿತ್ಯ. ಈ ಕವಿರಾಜ್ಯ ಮಾರ್ಗನ ಓದಿ ಅಂದ್ರೆ ನಮ್ಗೆ ಗೊತ್ತಾಗ್ತದ ಏನು ಅಂದ್ರೆ ಹಲವಾರು ಅಂಶಗಳು. ಈ ಕವಿರಾಜ್ಯ ಮಾರ್ಗದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗಿ ಹೇಳ್ತಾರೆ, ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣವು ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೂ ಹಬ್ಬಿತ್ತು ಆಗಿನ ಕಾಲದಲ್ಲಿ ಅಂತೇಳಿ ಆ ಶ್ರೀ ವಿಜಯ ಕವಿರಾಜ್ಯ ಮಾರ್ಗದಾಗ ಬರ್ದಾನ. ಅಂದ್ರೆ ನಮಗೇನು ಅರ್ಥ ಆಯ್ತು? ಓ, ನಮ್ಮ ಕರ್ನಾಟಕ ರಾಜ್ಯ ಅವಾಗ ಮಕ್ಕಳು ದೊಡ್ಡದಿತ್ತು, ಹೀಗೆ ಸಣ್ಣದಾಗ್ಯದ. ಈಗ ದೊಡ್ಡದಿತ್ತು ಅಂತ ಹೆಂಗೆ ಗೊತ್ತಾಯ್ತು ನಮ್ಗೆ? ಈ ವ್ಯಕ್ತಿ ಇದ್ರಾಗ ಬರ್ದಾನ. ಅದರಿಂದ ಏನಾಯ್ತು ಅಂತಂದ್ರೆ ನಮ್ಗೆ ಇತಿಹಾಸ ರಚನೆ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಯಿತು. ಅದಾದ ನಂತರ ಇನ್ನೊಂದು ವಿಶೇಷವಾಗಿ ಹಾಲ್ ಎಂತಕ್ಕಂಥ ಶಾತವಾಹನರ ಮನೆತನಕ್ಕೆ ಸಂಬಂಧಪಟ್ಟ ಒಬ್ಬ ಅರಸ ಬರ್ತಾನೆ, ಹಾಲ್ ಅಂತೇಳಿ. ಅವ ಏನು ಮಾಡ್ತಾನ ಅಂತಂದ್ರೆ ಗತ ಸಪ್ತಸತಿ ಎಂತಕ್ಕಂಥ ಒಂದು ಕೃತಿಯನ್ನು ಬರೀತಾನ.
ಇದು ಶಾತವಾಹನರ ಮನೆತನಕ್ಕೆ ಸಂಬಂಧಪಟ್ಟ ಹಲವಾರು ಅಂಶಗಳು ಏನು ಮಾಡುತ್ತೆ ಅಂತಂದ್ರೆ ಇದು ನಮಗೆ ದೊರಕಿಸ್ಕೊಡ್ತದ. ಬಾಣಭಟ್ಟ ಅಂತೇಳಿ ಇನ್ನೊಬ್ಬ ಸಾಹಿತ್ಯ ಬರಿತಾನ. ಅವ ಹರ್ಷ ಚರಿತ್ರೆ ಅಂದ್ರೆ ಹರ್ಷವರ್ಧನನ ಕುರಿತು ಹೇಳ್ತಕ್ಕಂಥ ಒಂದು ಕೃತಿಯನ್ನು ಬರೆದ, ಹರ್ಷ ಚರಿತೆ. ಆ ನಂತರ ಏನಪ್ಪ ಅಂತಂದ್ರೆ ಪಂಪ ಎಂತಕ್ಕಂಥ ಒಬ್ಬ ಸಾಹಿತಿ ವಿಕ್ರಮಾರ್ಜುನ ವಿಜಯಂ ಎಂತಕ್ಕಂಥ ಒಂದು ಕೃತಿ ಬರೆದಿದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಅರ್ಥ ಏನು ಅಂತಂದ್ರೆ ಇವು ಹಾಲಾಗಿರ್ಬೋದು, ಶ್ರೀ ವಿಜಯ ಆಗಿರ್ಬೋದು, ಕೌಟಿಲ್ಯ ಆಗಿರ್ಬೋದು, ಅಥವಾ ಬಾಣಭಟ್ಟ ಆಗಿರ್ಬೋದು, ಆನಂತರ ಪಂಪ ಆಗಿರ್ಬೋದು, ರನ್ ಆಗಿರ್ಬೋದು, ಆನಂತರ ಶ್ರೀ ವಿಜಯ ಆಗಿರಬಹುದು. ಇನ್ನೂ ಕೂಡ ಹಲವಾರು ವ್ಯಕ್ತಿಗಳು ಅವರೆಲ್ಲ ನಮ್ಮ ದೇಶದವರು. ಅವ್ರು ಬರೆದಿರ್ತಕ್ಕಂಥ ಎಲ್ಲ ಪುಸ್ತಕಗಳು, ಸಾಹಿತ್ಯಗಳು ನಮ್ಮ ದೇಶದ ಇತಿಹಾಸದ ಬಗ್ಗೆ ತಿಳಿಸ್ತಾವೆ. ನಮ್ಮ ದೇಶದ ಇತಿಹಾಸ ಬಗ್ಗೆ ತಿಳ್ಕೊಳಕ್ಕೆ ಅವು ಅನುಕೂಲ ಮಾಡಿಕೊಡ್ತಾವೆ. ಅದನ್ನೇ ನಾವೇನು ಕರಿಬೇಕು ಅಂದ್ರೆ ದೇಶೀಯ ಸಾಹಿತ್ಯ ಆಧಾರಗಳು ಅಂತ ಕರಿಬೇಕು. ಸಿಂಪಲ್ ಆಗಿ ಹೇಳಬೇಕಾಗಿತ್ತಂದ್ರೆ ನಮ್ಮ ದೇಶದ ವ್ಯಕ್ತಿಗಳಿಂದ ರಚಿತವಾದ ಸಾಹಿತ್ಯಕ್ಕೆ ನಾವು ದೇಶೀಯ ಸಾಹಿತ್ಯಗಳು ಅಂತ ಕರಿತೀವಿ. ಈ ನಂತರ ಬರ್ತಕ್ಕಂಥದ್ದು ಎರಡನೇದು ಯಾವುದು ಅಂತಂದ್ರೆ ವಿದೇಶಿ ಸಾಹಿತ್ಯ. ಹಾಗಾದ್ರೆ ವಿದೇಶಿ ಸಾಹಿತ್ಯ ಅಂದ್ರೆ ಏನು ಅಂತಂದ್ರೆ ಬೇರೆ ದೇಶದ ವ್ಯಕ್ತಿಗಳು ಆಗಿನ ಕಾಲದಲ್ಲಿ ನಮ್ಮ ದೇಶಕ್ಕೂ ಕೂಡ ಬರ್ತಿದ್ರು. ಬೇರೆ ದೇಶದ ಸಾಹಿತಿಗಳು, ಬೇರೆ ದೇಶದ ವ್ಯಕ್ತಿಗಳು ನಮ್ಮ ದೇಶಕ್ಕೆ ಬಂದು ಹಲವಾರು ಕೃತಿಗಳನ್ನು ಬರೆದರು. ಹಾಗಾಗಿ ಉದಾಹರಣೆಗಾಗಿ ಏನಪ್ಪ ಅಂದ್ರೆ ಮೆಗಾಸ್ತನಿಸ್. ಈ ಮೆಗಾಸ್ತನಿಸ್ ಅಂತಕ್ಕಂಥ ವ್ಯಕ್ತಿ ಇಂಡಿಕಾ ಅಂತಕ್ಕಂಥ ಕೃತಿಯನ್ನು ಬರೆದ. ಅವ ನಮ್ಮ ದೇಶದ ವ್ಯಕ್ತಿ ಅಲ್ಲ, ಬೇರೆ ದೇಶದ ವ್ಯಕ್ತಿ, ಬಟ್ ಅವನ ಕೃತಿ ಬರೆದ. ಯಾವುದು? ಇಂಡಿಕಾ. ಆ ಇಂಡಿಕಾದಲ್ಲಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಕೆಲವೊಂದು ಅಂಶಗಳನ್ನು ಬರೆದಾನ. ಆ ಅಂಶಗಳು ಓದ್ಯವು ಅಂದ್ರೆ ನಮ್ಮ ದೇಶದ ಇತಿಹಾಸ ಗೊತ್ತಾಗ್ತದೆ. ಬಟ್ ಅವ ಮೆಗಾಸ್ತನಿಸ್ ನಮ್ಮ ದೇಶದವಲ್ಲ, ಬೇರೆ ದೇಶದವ, ನಮ್ಮ ದೇಶಕ್ಕೆ ಬಂದಿದ್ದವ. ಬಂದು ನಮ್ಮ ದೇಶದಲ್ಲಿರ್ತಕ್ಕಂಥ ಹಲವಾರು ಅಂಶಗಳನ್ನು ನೋಡಿ ಒಂದು ಕೃತಿ ರಚನೆ ಮಾಡಿದ. ಆ ಕೃತಿಗೆ ಏನಂತ ಹೆಸರಿಟ್ಟವ? ಇಂಡಿಕಾ. ಆ ಇಂಡಿಕಾ ನಾವು ಓದ್ತೇವೆ ಅಂತಂದ್ರೆ ನಮ್ಮ ದೇಶದ ಇತಿಹಾಸ ಗೊತ್ತಾಗ್ತದ. ಅವ ಹೋದ ನಂತರ ಏನಪ್ಪಾ ಅಂದ್ರೆ ಹುಯೆನ್ತ್ಸಾಂಗ್ ಅಂತಕ್ಕಂಥ ಚೀನಾ ದೇಶದ ಒಬ್ಬ ಯಾತ್ರಿಕ ನಮ್ಮ ದೇಶಕ್ಕೆ ಬರ್ತಾನೆ. ಅವ ಬಂದು ನಮ್ಮ ದೇಶದಲ್ಲಿ ಹಲವಾರು ವರ್ಷಗಳಿದ್ದು ನಮ್ಮ ದೇಶದ ಆಚಾರ ವಿಚಾರ ಸಂಸ್ಕೃತಿ, ಇಲ್ಲಿರ್ತಕ್ಕಂಥ ಶಿಕ್ಷಣ ಎಲ್ಲವನ್ನು ನೋಡ್ಕೊಂಡು ಒಂದು ಕೃತಿ ಬರೀತಾನೆ. ಆ ಕೃತಿ ಹೆಸರು ಏನು ಅಂದ್ರೆ ಸಿಯುಕಿ. ಏನ್ ಹೆಸರು? ಈ ಸಿಯುಕಿ ಕೃತಿ ಬರೆದವ್ರು ಯಾರು ಅಂತಂದ್ರೆ ಹುಯೆನ್ತ್ಸಾಂಗ್ ಅಂತಕ್ಕಂಥ ವ್ಯಕ್ತಿ. ನೋಡ್ರಿ, ಯಾವ ದೇಶದ ವ್ಯಕ್ತಿ ಅವ? ಬೇರೆ ದೇಶದ, ಚೀನಾ ದೇಶದ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಬರ್ತಾನ್ರಿ, ಫಾಯಿಯಾನ್ ಅಂತಕ್ಕಂಥ ವ್ಯಕ್ತಿ. ಅವ ನಮ್ಮ ದೇಶದವಲ್ಲ, ಬೇರೆ ದೇಶದವ. ಅವನು ಕೂಡ ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದಲ್ಲಿರ್ತಕ್ಕಂಥ ಹಲವಾರು ವ್ಯವಸ್ಥೆಗಳನ್ನು ನೋಡಿ ಅವನು ಕೂಡ ಒಂದು ಕೃತಿ ಬರೀತಾನ. ಅದರ ಹೆಸರು ಏನು ಅಂತಂದ್ರ ಫೋಕೋಕಿ. ನೋಡಿ, ಅದರ ಹೆಸರೇನು? ಇದು ಬರೆದವ್ರು ಯಾರು? ಫಾಹಿಯಾನ್ ಅಂತಕ್ಕಂಥ ವ್ಯಕ್ತಿ ಬರೆದ. ಯಾವ ದೇಶದ ವ್ಯಕ್ತಿ ಅವ? ಬಟ್ ಆ ಫೋಕೋಕಿನ ಓದಿ ಅಂತ ತಿಳ್ಕೊರಿ, ನಮ್ಮ ದೇಶದ ಇತಿಹಾಸ ಗೊತ್ತಾಗ್ತದೆ. ಸಿವಿಕಿ ಓದ್ರ ಅಂತ ತಿಳ್ಕೊರಿ, ನಮ್ಮ ದೇಶದ ಇತಿಹಾಸನೂ ಕೂಡ ಗೊತ್ತಾಗ್ತದೆ. ಇಂಡಿಕಾ ಓದ್ರ ಅಂತ ತಿಳ್ಕೊರಿ, ನಮ್ಮ ದೇಶದ ಇತಿಹಾಸನೂ ಕೂಡ ಗೊತ್ತಾಗ್ತದೆ. ಹಾಗಾದ್ರೆ ಇಲ್ಲಿ ಮೂರು ಕೃತಿ ಬರೆದವ್ರು ಯಾವ ಎಲ್ಲಿದವ್ರು? ಅವರು ಅದಕ್ಕೆ ನಾವು ಇದಕ್ಕೆ ಏನು ಕರಿಬೇಕು? ವಿದೇಶಿ ಸಾಹಿತ್ಯ ಆಧಾರ. ನಮ್ಮ ದೇಶದ ಇತಿಹಾಸ ತಿಳ್ಕೊಳ್ಬೇಕಾದ್ರೆ ಬೇರೆ ದೇಶದ ವ್ಯಕ್ತಿಗಳು ಬರೆದ ಪುಸ್ತಕದಿಂದಲೂ ಕೂಡ ಭಾರತ ದೇಶದ ಇತಿಹಾಸ ತಿಳಿಯುತ್ತದೆ ಅಥವಾ ತಿಳಿದುಕೊಳ್ಳಲು ಇವೆಲ್ಲ ಏನಾಗಿರ್ತವೆ? ನಮ್ಗೆ ಆಧಾರಗಳಾಗಿರ್ತವ. ಇವು ಬಿಟ್ಟು ಇನ್ನೂ ಕೂಡ ಹಲವಾರು ಉದಾಹರಣೆಗಳು ಕೊಡಬಹುದು. ಹಾಗಾಗಿ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಆಧಾರಗಳೆಂದರೇನು, ಆಧಾರಗಳಲ್ಲಿ ಬರ್ತಕ್ಕಂಥ ಪ್ರಕಾರಗಳು ಯಾವುವು, ಅದರಲ್ಲಿ ಸಾಹಿತ್ಯ ಆಧಾರಗಳೆಂದರೇನು, ಅದರಲ್ಲಿ ಬರ್ತಕ್ಕಂಥ ಎರಡು ಪ್ರಕಾರಗಳು ದೇಶೀಯ ಸಾಹಿತ್ಯ ಆಧಾರ ಎಂದರೇನು, ವಿದೇಶಿ ಸಾಹಿತ್ಯ ಆಧಾರ ಎಂದರೇನು, ಇಷ್ಟೇ ತಿಳ್ಕೊಂಡಿದ್ದು. ಮುಂದಿನ ಕ್ಲಾಸಿನಲ್ಲಿ ಪ್ರಾಕ್ತನ ಆಧಾರಗಳು ಮತ್ತು ಮೌಖಿಕ ಆಧಾರಗಳ ಬಗ್ಗೆ ಅಭ್ಯಾಸ ಮಾಡೋಣ. ಓಕೆ, ಎಲ್ಲರಿಗೂ ಧನ್ಯವಾದಗಳು.